ಇದೆಲ್ಲ ಪೂರ್ತಿ ಕಾಲ್ಪನಿಕ ಅಷ್ಟೇ, ಪೂರ್ತಿ ಕಾಲ್ಪನಿಕ. ಯಾಕೆಂದರೆ ರಿಯಲ್ ಆಗಿ ಅದೆಲ್ಲ ನೋಡೋಕ್ಕೆ ನಾನು ಹುಟ್ಟೇ ಇರಲಿಲ್ಲ 200 ವರ್ಷದ ಹಿಂದೆ. ಹಾಗಾಗಿ ಬರೀ ಕಾಲ್ಪನಿಕ ಇದರಲ್ಲಿ ಹೆಣ್ಕೊಂಡು ಬಂದಿದ್ದೇನೆ. ಆದರೆ ಬರೆಯುವಾಗ ಬಹಳ ಕಷ್ಟಪಟ್ಟೆ ನಾನು. ಈ ಕಾದಂಬರಿನ ಬರೆಯುವಾಗ ತುಂಬ ಕೆಲಸ ನನಗೆ. ಮಕ್ಕಳು ಚಿಕ್ಕವರು, ಒಂದು 19 ವರ್ಷ ಆಯಿತು ಬರೆದು. ಮೊದಲು ಧಾರಾವಾಹಿಯಾಗಿ ತರಂಗದಲ್ಲಿ ಬಂತಿದ್ದು. ವಾರ ವಾರನೂ ತುಂಬ ಪತ್ರಿಕೆಗಳು, ಇದು ಪತ್ರಗಳು ಬರ್ತಾಯಿತ್ತು. ಅವಾಗೆಲ್ಲ ಈ ವಾಟ್ಸಪ್ಪು ಮತ್ತು ಗೂಗಲ್ ಎಲ್ಲ ಇರಲಿಲ್ಲ. ಆಮೇಲೆ ನಾನೊಬ್ಳು ಪತ್ರಕರ್ತೆ, 38 ವರ್ಷ ಪತ್ರಕರ್ತೆಯಾಗಿ ಕೆಲಸ ಮಾಡಿದ್ದೀನಿ. ಸಹ ಸಂಪಾದಕಿಯಾಗಿ ಗೌರವ ಸಂಪಾದಕಿಯಾಗಿ ಕೆಲಸ ಮಾಡಿದ್ದೀನಿ. ಹಾಗಾಗಿ ನನ್ನ ಅಂಕಣಗಳು ಕೂಡ ಬಹಳ ಜನಪ್ರಿಯ ಆಗಿತ್ತು. ವಾರಪತ್ರಿಕೆ, ಆಮೇಲೆ ಮಂಗಳ ಪತ್ರಿಕೆ, ಆಮೇಲೆ ಕೆಲವು ಪತ್ರಿಕೆಗಳು ಸೂರ್ಯ ಪತ್ರಿಕೆ ಅಂತಿತ್ತು, ಆಮೇಲೆ ಕರುಣಾ ಪತ್ರಿಕೆ ಅಂತಿತ್ತು. ಅದಕ್ಕೆ ಸಂಪಾದಕೀಯ ಎಲ್ಲ ಇದು ಮಾಡ್ತಾಯಿದ್ದೆ. ಆಮೇಲೆ ಪ್ರಜಾವಾಣಿಗೆ ಹೋಗಿದ್ದು ನಾನು. ಸೊ ಹಾಗಾಗಿ ಪತ್ರಿಕೆಯ ಅನುಭವ ಬೇರೆ, ಅಂದರೆ ಅನಿವಾರ್ಯ ಆಗಿತ್ತು. ಹಾಗಾಗಿ ಉದ್ಯೋಗ ಕೂಡ ನನಗೆ ಅವಶ್ಯಕತೆ ಇತ್ತು ಆ ದಿನಗಳಲ್ಲಿ. ಸೊ ಮಧ್ಯರಾತ್ರಿ ಕೂತು, ಯಾಕಂದ್ರೆ ಕಣ್ಣು ಚುಚ್ಚುತ್ತೆ ಲೈಟ್ ಹಾಕಿದ್ರೆ ಅಂತ ಕಂಪ್ಲೇಂಟ್ ಇತ್ತು ಮನೆಯಲ್ಲಿ. ನನಗೆ ಕಣ್ಣು ಇದಾಗುತ್ತೆ, ನೀನು ಲೈಟ್ ಹಾಕ್ಕೊಂಡು ಕುತ್ಕೊಂಡ್ಬಿಡ್ತೀವಿ ಇಷ್ಟೊತ್ತಾದಮೇಲೆ, ಮನೆ ಕೆಲಸ ಎಲ್ಲ ಮುಗಿಸಿ ಅಂತ. ಅದನ್ನೆಲ್ಲ ಮುಗಿಸಿ ಅವರೆಲ್ಲ ನಿದ್ದೆ ಮಾಡಿದ್ಮೇಲೆ ಸಣ್ಣದಾಗಿ ದೀಪ ಹಚ್ಚಿಟ್ಕೊಂಡು ಕುತ್ಕೊಂಡು ಬರೀತಾ ಇದ್ದೆ. ಅಂದರೆ ಇವಾಗ ವ್ಯತ್ಯಾಸ ಆಗಿದೆ ಕಾಲ. ಇವಾಗ ಬಂಗ್ಲೆಯಲ್ಲಿ ವಾಸ ಮಾಡ್ತೀವಿ. ಅವಾಗೆಲ್ಲ ಬೆಂಗಳೂರಿಗೆ ಮದುವೆ ಆಗಿ ಬಂದು ಹೊಸ ಚಿಕ್ಕ ಮನೆಗಳು, ಇದು ಆ ಥರ ಇತ್ತು ಬದುಕು. ಸೊ ಆ ದಿನಗಳಲ್ಲಿ ಬರಿತಾ ಹೋದಾಗ ಅಂದರೆ ಸುಮಾರು 33 ಕಾದಂಬರಿ ಬರೆದಿದ್ದೀನಿ ನಮಗೆಲ್ಲ ಒಟ್ಟಿಗೆ ಅಲ್ಲ. ಈಗಲೂ ಮೊನ್ನೆ ಈಗ 7-8 ತಿಂಗಳಾಯಿತು ಮಹಾಕಾವ್ಯ ಬರೆದಿದ್ದೀನಿ, ಪಾಂಚಾಲಿಯ ಭಾವಾಗ್ನಿ ಅಂತ. ಸೊ ಈ ನಾವೆಲ್ ಇದೆಯಲ್ಲ, ಈ ಶಾನುಭೋಗರ ಮಗಳಿಗೆ UR ಅನಂತಮೂರ್ತಿಯವರು ಗುರುತಿಸಿ ದೊಡ್ಡೇಗೌಡರ ಹತ್ರ ನಾನು ನಂಬರ್ ತಗೊಂಡು ನಾನೇ ಮುನ್ನುಡಿ ಬರ್ಕೊಡ್ತೀನಿ ಅಂತ ಅವರ ಜ್ಞಾನಪೀಠ ಪ್ರಶಸ್ತಿ ವಿಜೇತರವರ ಅವರೇ ಮುನ್ನುಡಿ ಬರೆದು ಕೊಟ್ಟಿದ್ದಾರೆ ಪುಸ್ತಕಕ್ಕೆ. ಬಹಳ ಜನ ಅಂದರೆ ಒಂದು ಮೂಟೆ ಅಷ್ಟು ಪತ್ರ ಈಗಲೂ ಇಟ್ಟಿದ್ದೀನಿ ನಾನು ಅದನ್ನು. ಕೆಲವು ಕಾದಂಬರಿಗಳಿಗೆ ಅದ್ಭುತವಾದ ಪ್ರತಿಕ್ರಿಯೆಗಳು ಬಂದಿದೆ ನನಗೆ. ಮೂಟೆಲಿ ಕಟ್ಟಿಟ್ಟಿದ್ದೀನಿ ನಾನು ಅದನ್ನು. ಅಂದರೆ ನಾನು ಈ ಸಿನಿಮಾ ಬಗ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀನಿ ಅಂತ ಹೇಳಿದ್ರೆ, ಮಗು ಹುಟ್ಟಿದೆ, ಬಟ್ ಅನ್ಎಕ್ಸ್ಪೆಕ್ಟೆಡ್ ಆಗಿ ಬಿಡುಗಡೆ ಅಂದರೆ ತೊಟ್ಲಿಗೆ ಹಾಕೋ ಶಾಸ್ತ್ರ ಸಮಾರಂಭಕ್ಕೆ ಯಾರನ್ನೂ ಕರೀದೆ ಮಾಡಿಬಿಟ್ಟು ಹಂಗೆ ಆಗಿದೆ. ಇದು ಯಾವ ಥರ ಆಯಿತು, ಮಗು ಯಾರಿಗೂ ಅವಳು ಪ್ರೆಗ್ನೆಂಟ್ ಆಗಿದ್ದು ಗೊತ್ತಿಲ್ಲ, ಇನ್ನೊಂದು ಗೊತ್ತಿಲ್ಲ, ಆ ಥರ ಆಗ್ಬಿಟ್ಟಿದೆ. ಆಮೇಲೆ ತಮಾಷೆಯಿಂದ ಆಗಲೇ ಕತ್ತಿ ಉಚ್ಚೋಕೆ ಹೊರಟ್ಬಿಟ್ಟಿದ್ದಾರೆ. ಅದಕ್ಕೆ ಅದು ಎಲ್ಲೋ ಜನ ಈಗ ಬಾಯಿಂದ ಬಾಯಿಗೆ ಬರೋ ಕಾಲ ಅಲ್ಲ ಈಗ, ಅಥವಾ ಕಿವಿಯಿಂದ ಕಿವಿಗೆ KS ನರಸಿಂಹಸ್ವಾಮಿ ಕಾಲದ ಥರ ಹಬ್ಬವಂಥ ವಿಷಯನೂ ಅಲ್ಲ. ಬಟ್ ಒಂದು ಆರೋಗ್ಯವಂತ ಪರಿಪೂರ್ಣವಾದ ಮಗು ಹುಟ್ಟಿದೆ. ಅದನ್ನು ಬೆಳೆಸಿ ಉಳಿಸಿ ಏನಾದರೂ ನೆನಪಿಗೆ ಇದೇ ನನಗೆ ಫೀಲ್ ಆಗ್ತಿರೋದೇನು ಅಂದರೆ, ಈ ಕನ್ನಡದಲ್ಲಿ ಅಲ್ದಿರ ಬೇರೆ ಯಾವುದೇ ಭಾಷೆಯಲ್ಲಿ ಈ ಕಾದಂಬರಿ ಚಿತ್ರೀಕರಣ ಆಗಿ ತೆರೆ ಕಂಡಿದ್ರು ಕೂಡ ಎಲ್ಲಿಗೂ ಹೋಗ್ತಾ ಇತ್ತು. ನ್ಯಾಷನಲ್ ಅವಾರ್ಡ್, ಇಂಟರ್ನ್ಯಾಷನಲ್ ಅವಾರ್ಡ್ವರೆಗೂ ಹೋಗ್ತಾ ಇತ್ತು. ಬಟ್ ನಮ್ಮಲ್ಲಿ ಅವಕಾಶದ ಪ್ರಶ್ನೆ ಅಲ್ಲ ಇದು, ಬಟ್ ವ್ಯಥೆ ಅನಿಸುತ್ತೆ. ಯಾಕಂದ್ರೆ ಒಬ್ಳು ಪತ್ರಕರ್ತೆಯಾಗಿ ನಾನು ಕೆಲವು ಕಡೆ ಎಲ್ಲ ಮೌನವಾಗಿ ವೀಕ್ಷಕಳ ಕೂತ್ಕೊಳ್ಬೇಕಾದಂಥ ಅಸಹಾಯಕತೆ ನನ್ನನ್ನು ಆವರಿಸ್ಕೊಳ್ತು. ಅಂದರೆ ಮಾತಾಡಿದ್ರೆ ಹೇಗೆ, ಬಿಟ್ಟರೆ ಹೇಗೆ, ಸೊ ಯಾವ ಥರ ತೊಗೊಂಡೋಗೋದಿದ್ನ ನನ್ನ ಕೈ ಮೀರಿದ್ದಂಥ ಒಂದು ಸಂದರ್ಭಗಳು ಎದುರಾಯಿತು. ಹಾಗಾಗಿ ಇಲ್ಲಿ ಯಾರು ಮಾಡಿದ್ರು, ಯಾಕೆ ಮಾಡಿದ್ರು, ಹೇಗೆ ಮಾಡಿದ್ರು ನನಗೆ ಗೊತ್ತಿಲ್ಲ. ಒಟ್ಟಲ್ಲಿ ಇವತ್ತು ತೆರೆಗೆ ಬಂದಿದೆ. ತೆರೆಗೆ ಬಂದರೆ ಎಲ್ಲ ಥಿಯೇಟ್ರ್ಗಳು ಕಾಲಿಂದ್ರೆ ಹೊಟ್ಟೆ ಉರಿಯುತ್ತೆ. ಯಾಕೆ ಯಾವ್ಯಾವುದೋ ಮೂವಿ ಹೋಗ್ತಾ ಇದೆ, ಡಿಶಮ್ ಇದೆಲ್ಲ ಹೋಗ್ತಾ ಇದೆ, ಏನೂ ಅರ್ಥ ಇಲ್ಲ, ಹೋಗ್ತಾ ಇದೆ ಮೂವಿ. ಆಮೇಲೆ 7-8 ಕೋಟಿ ಖರ್ಚು ಮಾಡ್ತಾರೆ, ಹೋಗುತ್ತೆ. ಬಟ್ ಇದು ಒಂದು ಇದರೊಳಗಡೆ ಒಂದು ಖರೀದಿ ಒಳಗಡೆನೆ ಇದು ಖರ್ಚು ವೆಚ್ಚ. ಹಾಗಾಗಿ ಅಲ್ಲ ಈ ಥರ ಸಬ್ಜೆಕ್ಟ್ ಸಿಕ್ಕಲ್ಲ. ಸ್ವಾತಂತ್ರ್ಯ ಪೂರ್ವದಿದು ಎಷ್ಟು ಜನ ಗಂಭೀರವಾಗಿ ನೋಡೋ ಅಂತ ಒಂದು ಸಿನಿಮಾ, ಇದಕ್ಕೆ ಏನು ಪ್ರಚಾರ ಸಿಗ್ಬೇಕೋ ಸಿಕ್ಕಿಲ್ಲ. ಅದು ಬಹುಶಃ ನಮ್ಮ ಹಣೆ ಬರಣ ಏನೋ ಅನ್ಕೊಳ್ತೀನಿ. ಅಲ್ಲ, ಅದು ನೀವು ಹೇಳಬೇಕು ವೀಕ್ಷಕರು ಅಷ್ಟೇ. ಮುಂದೆ ಅಲ್ಲ, ಅದು ಮುಂದೆ ಸಿಕ್ಬೇಕು ಅಂತ ನಿರೀಕ್ಷೆ. ಅಲ್ಲ, ಅದು ಬರೀ ನಾವು ಮನೆ 4 ಗೋಡೆ ಮಧ್ಯೆ ಮಾತಾಡ್ಕೊಳ್ಳೋದಲ್ಲ. ಇದು ಹೊರಗಡೆ 4 ಜನ ನೋಡಿ ಚೆನ್ನಾಗಿದೆ ಅಂತ ಮಾತಾಡ್ಕೊಂಡಾಗ ಏನಾದರೂ ಸಾರ್ಥಕ ಅನಿಸುತ್ತೆ ಅಲ್ವಾ? ನನ್ನ ಕಾದಂಬರಿ ನಾನು ಬದುಕ್ಬಿಟ್ಟಿದ್ದೀನಿ ಅಲ್ಲಿ. ಬಟ್ ಇಲ್ಲಿ ಬಂದ ಮೇಲೆ, ತೆರೆಗೆ ಬಂದ ಮೇಲೆ ಏನಾಗ್ತಾ ಇದೆ ಅಂತ ನೋಡ್ತಾ ಇದ್ದೀನಿ. ನಾನು ಬರ್ತಿದ್ರಲ್ಲಿ 100% ತೃಪ್ತಿ ಇದೆ. ಎಲ್ಲ ನಾವೆಲ್ಲೂ ನಾನು ಎಲ್ಲರ ಥರ ಪ್ಲ್ಯಾನ್ ಮಾಡಿಕೊಂಡು ಫ್ರೇಮ್ ಮಾಡಿಕೊಂಡು ಬರೆಯಲ್ಲ.
ಸೊ ಪೆನ್ನು ಪೇಪರು ತೊಗೊಳ್ತೀನಿ, ಸಮಯ ಆದ ಕೂತ್ಕೊಳ್ತೀನಿ. 33 ಕೃತಿನೂ ಹಾಗೆ ಬಂದಿದೆ. 7 ಕಳ್ತನಗಳಾಯಿತು. ನಾನು ಅವಾಗಲೂ ಸುಮ್ಮನಾದೆ. ಅಭಿನೇತ್ರಿನೂ ನಿಮಗೆಲ್ಲ ಗೊತ್ತಿದೆ, 3-4 ವರ್ಷದ ಹಿಂದೆ ಏನಾಯಿತು ಅಂತೇಳಿ. ಪ್ರೇಮಿಳಾ ನೇಸರ್ಗಿ ನಿಂತ್ಕೊಂಡು ಅದು ಗೆಲುವು ಸಿಕ್ತು. ಆಮೇಲೆ ಅನಂತನ ಪ್ರೇಮಾನಂದೆ ಬರೆಯೋಕ್ಕೆ ಮೊದಲು ಶುರು ಮಾಡಿದಾಗ್ಲೇ ಅದು ಕೀರ್ತಿರಾಜ್ ಅಂತ ಪಾಪ ಅವರೆಲ್ಲ ಇದ್ದಾರೆ, ಅದಕ್ಕೆಲ್ಲ ತೊಗೊಂಡಿದ್ರು. ಮತ್ತು ಕರೀಂ ಸಾಹೇಬರು ನನಗೆ ಚೇಂಬರ್ನಲ್ಲಿ ಇದ್ದರು, ಹಾಗಾಗಿ ನನಗೆ ನ್ಯಾಯ ಸಿಕ್ಕಿದೆ ಕೆಲವೆಲ್ಲ. ಆಮೇಲೆ ನಟ ಅಶೋಕ್ ಅವರು ಸಾರಿ ಕೇಳಿಬಿಟ್ಟು ಬಂದು ಮಾತಾಡ್ಕೊಂಡು ಹೋಗಿದ್ದಾರೆ. ಈ ಥರ ಆಗಿದೆ ಕೆಲವೆಲ್ಲ. ಅಂದರೆ ವ್ಯಥೆ ಏನಿಲ್ಲ ನನಗೆ ಮನಸ್ಸು ತೃಪ್ತಿ. ಹಾಗಾಗಿ ಬರ್ಕೊಳ್ತಾ ಹೋಗ್ತಾ ಇದ್ದೀನಿ. ಸುಮ್ಮನೆ ಇರೋಕ್ಕಾಗಲ್ಲ. ಬರವಣಿಗೆ ಇಟ್ಕೊಂಡು ಪೆನ್ನು ಜೊತೆನಲ್ಲಿ ಇದ್ದವ್ರಿಗೆ ಅದನ್ನು ಪೆನ್ನನ್ನ ಕ್ಯಾಪ್ ಮುಚ್ಚಿ ಇಡೋಕ್ಕಾಗಲ್ಲ. ಆ ಸ್ಥಿತಿ ಆಗಿದೆ. ಅಂದರೆ ಈ ಬಣ್ಣ ಹಚ್ಕೊಂಡವ್ರಿಗೆ ಯಾವ ಥರ ಮತ್ತೆ ಬಣ್ಣ ಹಚ್ಕೊಳ್ಳೋಕೆ ಪ್ರಯತ್ನ ಪಡ್ತಾರೋ ಹಾಗೆ ಈ ಪೆನ್ನಿನ ಅವಸ್ಥೆನೂ ಅದೇ ಥರನೇ. ಅವಸ್ಥೆ ಏನಿರಲಿ, ಬಟ್ ಬರೆಯೋದು ನಾನು ಉಸಿರಿರೋವರೆಗೂ ನಿಲ್ಲಿಸಬಾರ್ದು ಅಂದ್ಕೊಂಡಿದ್ದೀನಿ ನಾನು. ಕೈಲಾಗ ಇಲ್ಲ ಇದೆ ನಾನು ಅದನ್ನ ಬರ್ದಿರೋದನ್ನೇ ಅವ್ರು ಮಾಡಿದ್ದಾರೆ. ಯಾವ್ದು ನನ್ನನ್ನ ರಕ್ಷಣೆ ಮಾಡಕ ಇವಾಗ ನೀವುಗಳೇ ನನಗೆ ಸುಲ್ತಾನ್ರು ಆಗ್ಬೇಕಷ್ಟೇ. ಪತ್ರಕರ್ತರು ಮತ್ತೆ ಈ ಮಾಧ್ಯಮದವರೇ ನನಗೆ ಇವಾಗ ಸುಲ್ತಾನ್ರಾಗಿ ನನ್ನನ್ನು ಕಾಪಾಡ್ಬೇಕು, ನನ್ನ ಕೃತಿನೂ ಕಾಪಾಡಬೇಕು ಅಂತ ಕೈ ಮುಗಿದು ಕೇಳ್ಕೊಳ್ತಿದ್ದೀನಿ ನಾನು. ನಾನು ಮಾಡಿದ ಕಾರಣ ಹೇಳಬೇಕಾದ್ರೆ, ನಿಮ್ಗೆ ಗೊತ್ತಿದೆ ನಾನು ಮಾಡಿರೋ 32 ಪಿಕ್ಚರ್ನಲ್ಲಿ 14 ಕಾದಂಬರಿ ಆಧಾರಿತ ಚಿತ್ರ. ಒಂದಿನ ಆಕಸ್ಮಿಕವಾಗಿ ಸಿಕ್ಕಿದ್ರು. ಮನೆಗೆ ಬಂದೆ ಸಿನಿಮಾದ ಬಗ್ಗೆ ಹೇಳ್ಬೇಕು. ಅಲ್ಲೆಲ್ಲ ಅದನ್ನ ಪ್ರೊಡ್ಯೂಸರ್, ಇನ್ನೊಂದು ಕೋ ಇನ್ಸಿಡೆಂಟ್ ಅಂದರೆ ನಮ್ಮ ಪ್ರೊಡ್ಯೂಸರ್ ತಂದೆ ಬಂದು ಶಾನ್ ಬಾಗ್ರು. ಅವ್ರು ಯಾವಾಗ ನನ್ನ ಕೈಯಲ್ಲಿ ಬುಕ್ ನೋಡಿದ್ರು, ಶಾನ್ ಬಾಗ್ರು, ನನ್ನ ತಂದೆ ಶಾನ್ ಬಾಗ್ರು ರೀ, ನಿಮ್ಗೆ ಗೊತ್ತಿಲ್ವೇನಲ್ಲ ಅಂತ ಶುರು ಮಾಡೋದು. ಹಂಗಾಗಿ ಅದು ಪ್ರಾರಂಭವಾಯಿತು. ಇನ್ನು ಪಾತ್ರಗಳ ಆಯ್ಕೆ ನಾನು ನಿಮ್ಮ ರಿವ್ಯೂ ಮೇಲೆ ಇರ್ತೀವಿ. ನೀವು ಒಂದು ಒಳ್ಳೆ ರಿವ್ಯೂ ಪುನಃ ನಮ್ಮದು ಪ್ಲ್ಯಾನ್ ಇದೆ. ಈಗ ನೆಕ್ಸ್ಟ್ ವೀಕಿಂದ ನಾವು ಸ್ವಲ್ಪ ಪ್ರಮೋಷನ್ ಮಾಡ್ತೀವಿ. ಕಿಶೋರ್ ಸರ್ ಅದು ಭಾರಿ ರಿಸ್ಕಿ. ಅದು ಇದರಲ್ಲಿ ಅವರು ಯಜಮಾನರು ಕೂಡ ಜೊತೆಲಿ ಇದಕ್ಕೆ ಬಹಳ ಇಷ್ಟಪಟ್ಟಿದ್ರಲ್ಲ ಅವರು.